ತಮಿಳ್ನಾಡು ಹೋಟೆಲಲ್ಲಿ ಊಟ ಮಾಡಿದ್ದೀರಾ ಅಂದರೆ ನೀವು ಈ ಡಿಶ್ನ ಟೇಸ್ಟ್ ಮಾಡಿರ್ತೀರಾ. ಇದಕ್ಕೆ ಖಾರ ಕೊಳಂಬು ಅಂತ ಹೇಳ್ತಾರೆ. ನಮ್ಮ ಕಡೆ ಬೇಳೆ ಹಾಕದೆ ಮಾಡ್ತೀವಲ್ಲ ಹುಳಿ, ಆ ಕನ್ಸಿಸ್ಟೆನ್ಸಿಲಿರುತ್ತೆ. ನಾನಿವತ್ತು ಬೆಂಡೆಕಾಯಿ ಹಾಗೂ ಸಣ್ಣ ಈರುಳ್ಳಿ ಹಾಕಿಬಿಟ್ಟು ಈ ಖಾರ ಕೊಳಂಬು ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ತೆಂಗಿನಕಾಯಿ ಹಾಗೆ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು ಹಾಕಿಬಿಟ್ಟು ರುಬ್ಕೋಬೇಕು. ಸೋಂಪಿದ್ರೆ ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ. ಖಾಲಿಯಾಗಿತ್ತು ನಮ್ಮ ಮನೇಲಿ, ಅದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೋಬೇಕು. ಅದೇ ಎಣ್ಣೆಗೆ ಸಾಸಿವೆ, ಮೆಂತ್ಯ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟಪಡೋರು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಹಾಕಿ ಫ್ರೈ ಮಾಡಿ ನಂತರ ಒಂದು 25ರಿಂದ 30 ಸಣ್ಣ ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಹಾಗೆಯೇ ಅರಿಶಿನ, ಒಂದೇ ಒಂದು ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊನೂ ಹಾಕಿ ಫ್ರೈ ಮಾಡಿ ಆಲ್ರೆಡಿ ನಾವು ಫ್ರೈ ಮಾಡಿಟ್ಕೊಂಡಿರೋ ಅಂಥ ಬೆಂಡೆಕಾಯಿನೂ ಹಾಕಿ ಅದರ ಜೊತೆಗೆ ಹುಣಸೆಹಣ್ಣು ನೀರು, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಗೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಕೊನೆಯಲ್ಲಿ ರುಬ್ಬಿರೋ ಮಸಾಲೆನೂ ಹಾಕಿ ಒಂದು 5 ನಿಮಿಷ ಮತ್ತೆ ಒಂದು ತಟ್ಟೆ ಮುಚ್ಚಿಟ್ಟು ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಖಾರ ಕೊಳಂಬು